ಸಿದ್ದರಾಮಯ್ಯಗೂ ತಟ್ಟಿದೆ ಸಿಲಿಂಡರ್ ಎಫೆಕ್ಟ್. ಸಿಲಿಂಡರ್ ಕೊಡಿಸೋಕೆ ಪ್ರಭಾವ ಬಳಸಿದ ಸಿದ್ದರಾಮಯ್ಯ. ಪ್ರಭಾವ ಬಳಸಿ ಸಿಲಿಂಡರ್ಗಳ ಕೊಡಿಸಿದಂತಹ ಸಿಎಂ ಸಿದ್ದರಾಮಯ್ಯ ವರುಣ ಕ್ಷೇತ್ರದ ವರಕೋಡು ಜಾತ್ರೆ ನಡೀತಾ ಇರ್ತಾ ಸಂದರ್ಭದಲ್ಲಿ ನಿನ್ನೆ ವರುಣ ಕ್ಷೇತ್ರದ ವರಕೋಡುನಲ್ಲಿ ನಡೆದಂತಹ ಜಾತ್ರೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ನೆನೆ ವರುಣ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ ಪ್ರಸಾದ ತಯಾರಿಕೆಗೆ ಅಂತ ಹೇಳಿಬಿಟ್ಟು ಗ್ಯಾಸ್ ಅನ್ನ ಕೊಡಿಸಿದ್ದಾರೆ. 40ಕ್ಕೂ ಹೆಚ್ಚು ಸಿಲಿಂಡರ್ ಅನ್ನ ಜಾತ್ರೆಗಾಗಿ ಕೊಡಿಸಿರುವಂತಹ ಸಿದ್ದರಾಮಯ್ಯ ಮೈಸೂರು ಹೋಟೆಲ್ ಸಂಘದ ಅಧ್ಯಕ್ಷ ನಾರಾಯಣಗೌಡ ಸಿಎಂ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಜಾತ್ರೆ ಮುಂಚೆ ಡಿಸಿ ಜೊತೆ ಮಾತಾಡಿಸಿ ಸಿಲಿಂಡರ್ನ ಕೊಡಿಸಿದ್ದಾರೆ, ಹೋಟೆಲ್ಗೂ ದಿನಕ್ಕೆ ಒಂದೆರಡು ಸಿಲಿಂಡರ್ನ ಕೊಡಿಸಬೇಕು ಅಂತ ಹೇಳ್ತಿದ್ದಾರೆ. ಮೈಸೂರಿನಲ್ಲಿ ಪ್ರತಿನಿತ್ಯ 4000 ಸಿಲಿಂಡರ್ನ ಬಳಸಲಾಗುತ್ತೆ. ಅಷ್ಟು ಇಲ್ಲವಾದರೆ ಕನಿಷ್ಠ 700ರಿಂದ 800 ಬೇಕಾಗಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನಾರಾಯಣಗೌಡ ಮನವಿ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇಷ್ಟಾದ್ರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಸಿಎಂ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗತ್ತೆ. ಪ್ರಭಾವನ ಬಳಸಿ ಸಿಲಿಂಡರ್ಗಳನ್ನು ಕೊಡಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ವರುಣ ಕ್ಷೇತ್ರದ ವರಕೋಡುವಿನಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಪ್ರಸಾದ ತಯಾರಿಕೆ ಮಾಡೋದಕ್ಕಾಗಿ ಸಿಲಿಂಡರ್ ಅನ್ನ ಕೊಡಿಸಿದ್ದಾರಂತೆ. ವರುಣ ಕ್ಷೇತ್ರದ ವರಕೋಡಿನಲ್ಲಿ ನಡೀತಾ ಇರುವಂತಹ ಜಾತ್ರೆಯಲ್ಲಿ ಪ್ರಸಾದವನ್ನ ತಯಾರು ಮಾಡಿಸೋದಕ್ಕಾಗಿ 40ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನ ಸಿಎಂ ಸಿದ್ದರಾಮಯ್ಯ ಕೊಡಿಸಿದ್ದಾರೆ. ಮೈಸೂರು ಹೋಟೆಲ್ ಸಂಘದ ಅಧ್ಯಕ್ಷರಿಂದ ಬಹಿರಂಗ ಹೇಳಿಕೆ. ಹೋಟೆಲ್ ಸಂಘದ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ, ಸಿಎಂ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ, ಜಾತ್ರೆ ಮುಂಚೆ ಡಿಸಿ ಜೊತೆ ಮಾತಾಡಿಸಿ ಸಿಲಿಂಡರ್ ಕೊಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೋಟೆಲ್ಗೂ ಕೂಡ ದಿನಕ್ಕೆ ಒಂದೆರಡು ಸಿಲಿಂಡರ್ ಕೊಡಿಸ್ಬೇಕು, ಅನುಕೂಲ ಆಗತ್ತೆ. 4000 ಸಿಲಿಂಡರ್ ಬೇಕಾಗತ್ತೆ. ಅಟ್ಲೀಸ್ಟ್ 700 to 800 ಸಿಲಿಂಡರ್ಸ್ನಾದರೂ ಕೊಟ್ಟರೆ ಒಳಿತು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಹೋಟೆಲ್ ಸಂಘದ ಅಧ್ಯಕ್ಷರು ನಾರಾಯಣಗೌಡರು. ಪ್ರಭಾವವನ್ನ ಬಳಸಿ ಸಿಎಂ ಸಿದ್ದರಾಮಯ್ಯ ಇದೀಗ 40ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಕೊಡಿಸಿದ್ದಾರೆ. ಜಾತ್ರೆ ನಡೀತಾ ಇರುತ್ತೆ ವರುಣ ಕ್ಷೇತ್ರದಲ್ಲಿ. ಸೊ ಆ ಸಂದರ್ಭದಲ್ಲಿ ಪ್ರಸಾದವನ್ನು ವಿತರಣೆ ಮಾಡೋದಕ್ಕಾಗಿ ಯುದ್ಧದ ಎಫೆಕ್ಟ್ನಿಂದಾಗಿ ಆಗಿರುವಂತಹ ಗ್ಯಾಸ್ ಸಿಲಿಂಡರ್ನ ಅಭಾವ. ಸೊ ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರಭಾವವನ್ನು ಬಳಸಿ 40ಕ್ಕೂ ಹೆಚ್ಚು ಸಿಲಿಂಡರ್ ಗ್ಯಾಸ್ಗಳನ್ನು ವಿತರಣೆ ಮಾಡಿರುವಂಥದ್ದು ಪ್ರಸಾದ ತಯಾರಿಕೆಗಾಗಿ. ಮೈಸೂರು ಹೋಟೆಲ್ ಸಂಘದ ಅಧ್ಯಕ್ಷರು ಇದನ್ನು ಬಹಿರಂಗಪಡಿಸಿದ್ದಾರೆ. ಸಿದ್ದರಾಮಯ್ಯ ವರುಣ ಕ್ಷೇತ್ರದ ವರಕೋಡ ಜಾತ್ರೆ ಅಲ್ಲಿ 40ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಕೊಟ್ಟಿರುವಂಥದ್ದು. ಸೊ ಯುದ್ಧದ ಎಫೆಕ್ಟ್ನಿಂದಾಗಿ ಸಿಲಿಂಡರ್ನ ಅಭಾವ ಉಂಟಾಗಿದೆ. ಎಲ್ಲ ಕಡೆಯೂ ಕೂಡ ಹೋಟೆಲ್ನಲ್ಲಿ ಬೇಕಾದಂತಹ ತಿಂಡಿ ತಿನಿಸುಗಳು ಸಿಗ್ತಾ ಇಲ್ಲ. ಮೊಸರನ್ನ, ಅನ್ನ, ರೈಸ್, ಸಾಂಬಾರ್ ಇಷ್ಟು ಮಾತ್ರ ಸಿಗ್ತಾ ಇದೆ. ಇನ್ನೊಂದು ಕಡೆ ಮುದ್ದೆ, ರೋಟಿ, ದೋಸೆ ಇದ್ಯಾವುದು ಕೂಡ ಮೆನುಲಿರುವಂತಹ ಯಾವುದೇ ತಿಂಡಿಗಳು ಕೂಡ ಬ್ರೇಕ್ಫಾಸ್ಟ್ಗೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಸಿಲಿಂಡರ್ನ ಅಭಾವದಿಂದ ಮಧ್ಯಾಹ್ನದ ಊಟ ಕೂಡ ಕಡಿತಾ ಆಯಿತು. ಸೊ ಅದರ ಬೆನ್ನಲ್ಲೇ ಇದೀಗ ಜಾತ್ರೆಯಲ್ಲಿ ಪ್ರಸಾದ ವಿತರಣೆಗೆ ಸಮಸ್ಯೆ ಅದರ ಹಿನ್ನೆಲೆ ಸಿದ್ದರಾಮಯ್ಯ 40ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ತಮ್ಮ ಪ್ರಭಾವವನ್ನು ಬಳಸಿ ವಿತರಣೆ ಮಾಡಿದ್ದಾರೆ. ಹೋಟೆಲ್ ಸಂಘದ ಅಧ್ಯಕ್ಷರು ಬಹಿರಂಗವಾಗಿ ಹೇಳಿರುವಂಥದ್ದು. ಸೊ ಇದೇ ರೀತಿ ಡೈಲಿ ಒಂದು 4000 ಸಿಲಿಂಡರ್ಸ್ ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 700ರಿಂದ 800 ಸಿಲಿಂಡರ್ಗಳನ್ನು ಕೊಡಿಸಿದ್ರೆ, ಒಂದೊಂದು ಹೋಟೆಲ್ಗೆ 2 ಸಿಲಿಂಡರ್ಗಳನ್ನು ಕೊಡಿಸಿದ್ರೆ ಅನುಕೂಲ ಆಗತ್ತೆ ಅಂತ ಹೇಳಿಬಿಟ್ಟು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.